20, 34, 11 ಮತ್ತು 16 ಇವುಗಳಿಗೆ ಕ್ರಮವಾಗಿ x ಅನ್ನು ಸೇರಿಸಿದಾಗ ಲಭಿಸುವ ಸಂಖ್ಯೆಗಳು ಇದೇ ಕ್ರಮದಲ್ಲಿ ಅನುಪಾತದಲ್ಲಿರ್ತಾವಂತ. ಹಾಗಾದರೆ 3x ರೇಷಿಯೋ y ವಿಲೋಮಾನುಪಾತ y ರೇಷಿಯೋ 2x - 6 ಮತ್ತು y > 0 ಆಗಿದ್ರ y ಯ ಮೌಲ್ಯ ಎಷ್ಟಂತ ಕೇಳ್ಯಾರ. ನೋಡ್ರಿ 20ಕ್ಕೆ x ಕೊಡ್ಸ್ಯಾರ 20 + x ಡಿವೈಡೆಡ್ ಬೈ 34 + x ಇವೇನದು ಪ್ರೊಪೋರ್ಷನ್ ಆಗದು ಅಂದ್ರೆ 11 + x ಡಿವೈಡೆಡ್ ಬೈ 16 + x ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ 20 + x ಇಂಟು 16 + x ಇಸ್ ಈಕ್ವಲ್ ಟು 11 + x ಇಂಟು 34 + x ಆಗುತ್ತೆ. 320 + 20x ಪ್ಲಸ್ 16x ಪ್ಲಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 374 ಪ್ಲಸ್ 34x ಪ್ಲಸ್ 11x ಪ್ಲಸ್ x ಸ್ಕ್ವೇರ್ ಆಗುತ್ತೆ. ಪ್ಲಸ್ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಕ್ಯಾನ್ಸಲ್. ಇದು 320 ಆ ಸೈಡ್ ಕೊಡ್ಸೋಣ. ಇದು ಸಮ್ ಎಷ್ಟಾಗತ್ತೆ, ಇದು 20 ಪ್ಲಸ್ 16x ಇದು 320 ಪ್ಲಸ್ 36x ಇಸ್ ಈಕ್ವಲ್ ಟು 374 ಪ್ಲಸ್ 45x ಆಕತಿ. ಈ ಸೈಡ್ ಬಂದಿದ್ದು ಮೈನಸ್ 9x ಇಸ್ ಈಕ್ವಲ್ ಟು 54 ಆಕತಿ. x ಇಸ್ ಈಕ್ವಲ್ ಟು ಏನಾಗುತ್ತೆ -6 ಆಕತಿ. ಈ x ನ ಈ ಈಕ್ವೇಶನ್ ಹಾಕೋಣ ಅಂದ್ರೆ 3x ಐತಿ. 3 ಡಿವೈಡೆಡ್ ಬೈ 3 ಇಂಟು x -6 ಡಿವೈಡೆಡ್ ಬೈ y ಐತಿ ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ 2x ಐತಿ. 2x ಮಾಡಿದ್ರೆ -12 -6 ಆಕತಿ. ಇದು -18 ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ -18 ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗತ್ತೆ ಪ್ಲಸ್ ಆಗತ್ತೆ. y ಸ್ಕ್ವೇರ್ ಇಸ್ ಈಕ್ವಲ್ ಟು 18 ಇಂಟು 18 ಆಗುತ್ತೆ. y ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 18 ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ. ಟೆಲಿಗ್ರಾಮಿಗೆ ನಮ್ಮ PDF ಗಳನ್ನ ಹಾಕ್ತೈತಿ, ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಒಂದು ಕೊಳವೆ ಎ ಟ್ಯಾಂಕ್ ಅನ್ನು 9 ನಿಮಿಷಗಳಲ್ಲಿ ತುಂಬಬಲ್ಲದು. ಮತ್ತೊಂದು ಕೊಳವೆ ಬಿ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನು 10 ನಿಮಿಷಗಳಲ್ಲಿ ಖಾಲಿ ಮಾಡಬಲ್ಲದು. ಪ್ರಾರಂಭದಲ್ಲಿ ಕೊಳವೆ ಎ ತೆರೆಯಲ್ಪಟ್ಟಿದೆ ಮತ್ತು 3 ನಿಮಿಷಗಳ ನಂತರ ಕೊಳವೆ ಬಿ ಕೂಡ ತೆರೆಯಲ್ಪಟ್ಟಿದೆ. ಉಳಿದ ಟ್ಯಾಂಕ್ ಅನ್ನು ಸಂಪೂರ್ಣ ತುಂಬಕ ಎಷ್ಟು ಸಮಯ ಬೇಕಂತ ಕೇಳ್ಯಾರ. ನೋಡಿ ಇಲ್ಲಿ ಎ ಏನ್ ಮಾಡ್ತೈತಿ 9 ನಿಮಿಷ ತುಂಬತೈತಿ, ಬಿ ಏನ್ ಮಾಡ್ತೈತಿ 10 ನಿಮಿಷ ಖಾಲಿ ಮಾಡ್ತೈತಿ. LCM 90 ಆಕತಿ. 9 10 10 9 ಆಗುತ್ತೆ. ಇಲ್ಲಿ ನೋಡ್ರಿ ಟೋಟಲ್ ವರ್ಕ್ ಎಷ್ಟೈತಿ 90 ಐತಿ. ಮಲ್ಲಕ ಇದು ಎ ಒಂದ ಕೆಲಸ ಮಾಡ್ತೈತಿ. ಎಷ್ಟು ನಿಮಿಷ ಕೆಲಸ ಮಾಡ್ತೈತಿ 3 ನಿಮಿಷ ಕೆಲಸ ಮಾಡ್ತೈತಿ. ಆಮೇಲೆ 2 ಎ ಮತ್ತು ಬಿ 2 ಓಪನ್ ಹಾಕು 10 9 ಅಂದ್ರೆ ಇದು ಖಾಲಿ ಮಾಡುತ್ತೆ ಅಂದ್ರೆ ಉಳಿದಿದಷ್ಟು 1 ಇಂಟು ಉಳಿದಿದ್ದು ತುಂಬಕ x ಟೈಮ್ ತೊಗೊಂತೈತಿ. ಇದು 30 ಆಕತಿ. 90 - 30 ಇಸ್ ಈಕ್ವಲ್ ಟು x ಆಕತಿ. x ಇಸ್ ಈಕ್ವಲ್ ಟು ಏನಾಗುತ್ತೆ 60 ನಿಮಿಷ ಬೇಕಾಕತಿ. ಅಂದ್ರೆ ಉಳಿದಿದ್ದು ತುಂಬಕ 60 ನಿಮಿಷ ಬೇಕು. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. x ಮತ್ತು 368 ನಡುವಿನ ಮಧ್ಯಾನುಪಾತ 276 ಆಗಿದ್ದರೆ x ಮೌಲ್ಯ ಎಷ್ಟಂತ ಕೇಳ್ಯಾರ. ಮೀನ್ ಪ್ರೊಪೋರ್ಷನ್ ಇರ್ತದೆ ಸ್ಕ್ವೇರ್ ರೂಟ್ ಆಫ್ a ಇಂಟು b ಇರ್ತೈತಿ. ಇಲ್ಲಿ ಮೀನ್ ಪ್ರೊಪೋರ್ಷನ್ ಎಷ್ಟು ಕೊಟ್ಟನ 276 ಕೊಟ್ಟನ. ಸ್ಕ್ವೇರ್ ರೂಟ್ ಆಫ್ x ಇಂಟು 368 ಆಕತಿ. ಇದು ಸ್ಕ್ವೇರ್ ರೂಟ್ ತೆಗಿಯಕ 276 ಇಂಟು 276 ಇಸ್ ಈಕ್ವಲ್ ಟು x ಇಂಟು 368 ಆಕತಿ. x ಇಸ್ ಈಕ್ವಲ್ ಟು 276 ಇಂಟು 276 ಡಿವೈಡೆಡ್ ಬೈ 368 ಆಕತಿ. x ಇಸ್ ಈಕ್ವಲ್ ಟು ಏನಾಗುತ್ತೆ ಇದು 207 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಅರ್ಧವಾಗೈತಿ. ಅದರ ಎತ್ತರ 128 ಸೆಂಟಿಮೀಟರ್ ಆಗಿದ್ರ ಅದರ ಅರ್ಧ ವ್ಯಾಸವನ್ನ ಕಂಡಿಡಿ ಅಂತ ಕೇಳ್ಯಾರ. ಕರ್ವ್ ಸರ್ಫೇಸ್ ಏನಾಗತಿ ಟೋಟಲ್ ಸರ್ಫೇಸ್ ಏರಿಯಾದ ಅರ್ಧ ಆಕತಿ. ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ 2πr(h) ಆಗತಿ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ 2πr ಇಂಟು ಬ್ರಾಕೆಟ್ ಆಫ್ h ಪ್ಲಸ್ r ಆಕತಿ. 2πr ಕ್ಯಾನ್ಸಲ್. ಹೈಟ್ ಕೊಟ್ಟನ ಇಲ್ಲಿ 128 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1/2 ಇಂಟು ಹೈಟ್ 128 ಪ್ಲಸ್ r ಆಕತಿ. ಇದು 2 ಆ ಸೈಡ್ ಹೋದ್ರೆ ಏನಾಕತಿ 128 ಆಡ್ ಮಾಡಿದ್ರೆ 256 ಇಸ್ ಈಕ್ವಲ್ ಟು 128 ಪ್ಲಸ್ r ಆಕತಿ. r ಏನಕತಿ 256 ಮೈನಸ್ 128 ಮಾಡಿದ್ರೆ 128 ಸೆಂಟಿಮೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 35 ಕಿಲೋಮೀಟರ್ ದೂರ ಅವನು ಕ್ರಮಿಸುವಾಗ ಒಬ್ಬ ವ್ಯಕ್ತಿ 4 ಗಂಟೆ 15 ನಿಮಿಷ ಸೈಕಲ್ ಸವಾರಿ ಮಾಡಿದ ನಂತರ ಅವನು ಕ್ರಮಿಸಿದ ದೂರವು ಉಳಿದ ದೂರದ 4/3 ಪಟ್ಟಿ ಅಂತ ಗಮನಿಸ್ತಾನ. ಅವನ ವೇಗ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಇಲ್ಲಿ ಟೈಮ್ ಎಷ್ಟೈತಿ 4 ಗಂಟೆ 15 ನಿಮಿಷ ಐತಿ. ಅಂದ್ರೆ ಇದು ಟೋಟಲ್ ಎಷ್ಟಾಗತಿ 15 1 15 4 60 ಆಗತಿ. 17/4 ಅಂದ್ರೆ 4.25 ಅವರ್ ಟೈಮ್ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಕವರ್ ಏನಾಗುತ್ತೆ ಡಿಸ್ಟೆನ್ಸ್ ಕವರ್ ಇಸ್ ಈಕ್ವಲ್ ಟು 4/3 ಪಟ್ಟು ಐತಿ ರಿಮೈನಿಂಗ್ ಡಿಸ್ಟೆನ್ಸ್ ಅಂತ. ಅಂದ್ರೆ ಇಲ್ಲಿ ರಿಮೈನಿಂಗ್ ಡಿಸ್ಟೆನ್ಸ್ ಏನಂತ ತಗೊಂತೀನಿ ಇಲ್ಲಿ x ಅಂತ ತಗೊಂತೀನಿ. ಕವರ್ ಮಾಡಿ ಡಿಸ್ಟೆನ್ಸ್ ಏನಾಗತ್ತೆ ಇಲ್ಲಿ 4/3 x ಆಗತ್ತೆ. ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರಿಮೈನಿಂಗ್ ಡಿಸ್ಟೆನ್ಸ್ ಪ್ಲಸ್ ಡಿಸ್ಟೆನ್ಸ್ ಕವರ್ ಮಾಡಿದಕತಿ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಕೊಟ್ಟನ ಎಷ್ಟು 35 ಕಿಲೋಮೀಟರ್ ಕೊಟ್ಟನ. ಇಲ್ಲಿ x ಪ್ಲಸ್ 4/3x ಆಕತಿ. ಇದು 7/3x ಇಸ್ ಈಕ್ವಲ್ ಟು 35 ಆಯ್ತು. 7 1 7 ಇಲ್ಲಿ 35 ಆಯ್ತು. x ಏನಾಯ್ತು ಇಲ್ಲಿ 15 ಕಿಲೋಮೀಟರ್ ಬಂತು. ನಮಗೆ ಡಿಸ್ಟೆನ್ಸ್ ರಿಮೈನಿಂಗ್ ಡಿಸ್ಟೆನ್ಸ್ 15 ಕಿಲೋಮೀಟರ್ ಬಂತು. ಕವರ್ ಮಾಡಿದ ಡಿಸ್ಟೆನ್ಸ್ ಎಷ್ಟಾಕತಿ ಕವರ್ ಮಾಡಿದ ಡಿಸ್ಟೆನ್ಸ್ 4/3x ಐತಿ. ಅಂದ್ರೆ 15 3 1 3 5
15 ಆತು. ಕವರ್ ಮಾಡಿ ಡಿಸ್ಟೆನ್ಸ್ ಎಷ್ಟಾಯ್ತು 20 ಕಿಲೋಮೀಟರ್ ಆತು. ಇದ್ರದ್ದು ಸ್ಪೀಡ್ ಏನಕತಿ 20 ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ 4.25 ಐತಿ. ಇದು ಸ್ಪೀಡ್ ಎಷ್ಟಾಗತಿ 4.7 ಕಿಲೋಮೀಟರ್ ಪರ್ ಅವರ್ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನ 8100ಕ್ಕೆ ಖರೀದಿಸಲಾಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗಿದೆ 8100 ರೂಪಾಯಿ. ಅದರ ಬೆಲೆಯನ್ನು 40% ಹೆಚ್ಚಿಸಲಾಯ್ತು. ಅಂದ್ರೆ ಮಾರ್ಕ್ ಪ್ರೈಸ್ ಏನಕತಿ ಇಲ್ಲಿ ಮಾರ್ಕ್ ಪ್ರೈಸ್ 8100 ಇಂಟು 40% ಜಾಸ್ತಿ ಮಾಡಿರೋದು 147 ಬೈ 100 ಆಕತಿ. 20 ಕ್ಯಾನ್ಸಲ್ ಮಾಡೋಣ. ಮಾರ್ಕ್ ಪ್ರೈಸ್ 11340 ರೂಪಾಯಿ ಆಯ್ತು. ಬಳಿಕ ಅದನ್ನು ಗುರುತಿಸಿದ ಬೆಲೆಯಿಂದ 15% ರಿಯಾಯಿತಿ ನೀಡಿಕೊಂಡು ಮಾರಿದರೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ 11340 15% ಡಿಸ್ಕೌಂಟ್ ಕೊಟ್ರೆ 85 ಡಿವೈಡೆಡ್ ಬೈ 100 ಆಯ್ತು. ಅಂದ್ರೆ ಇದು 5 1 5 7 5 20 0 ಕ್ಯಾನ್ಸಲ್ ಮಾಡೋಣ. 2 5 10 2 6 2 7 ಆಯ್ತು. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇದು ಸೆಲ್ಲಿಂಗ್ ಪ್ರೈಸ್ 9639 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಕತಿ 9639 ಮೈನಸ್ 8100 ಡಿವೈಡೆಡ್ ಬೈ 8100 ಇಂಟು 100 ಆಕತಿ. 1539 ಡಿವೈಡೆಡ್ ಬೈ 8100 ಇಂಟು 100 20 ಕ್ಯಾನ್ಸಲ್ ಮಾಡೋಣ. ಪ್ರಾಫಿಟ್ ಪರ್ಸೆಂಟೇಜ್ ಇಲ್ಲಿ ಎಷ್ಟಾಗುತ್ತೆ 19% ಬರ್ತೈತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಳ ಬಡ್ಡಿಯಲ್ಲಿ ಹಣವು 4 ವರ್ಷಗಳಿಗೆ ಸ್ವತಃ ದ್ವಿಗುಣವಾಗಲು ವಾರ್ಷಿಕ ಬಡ್ಡಿ ದರ ಎಷ್ಟು ಇರ್ಬೇಕಂತ ಕೇಳಿದ್ರೆ ಅಂದ್ರೆ ಪ್ರಿನ್ಸಿಪಲ್ ಒಂದಿದ್ರೆ ಅಮೌಂಟ್ ಏನಕತಿ ಡಬಲ್ ಆಕತಿ. ಅಂದ್ರೆ 2 ಆಯ್ತು. ಇಂಟ್ರೆಸ್ಟ್ ಎಷ್ಟಾತಿಲ್ಲ 1 ಆಯ್ತು. ಈಜ್ಕೊಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಆಕತಿ. ಟೈಮ್ 4 ವರ್ಷ ಕೊಟ್ಟು 100 ಆಕತಿ. 4 1 4 25 ಇಲ್ಲಿ ಏನಾಯ್ತು ಇಲ್ಲಿ ರೇಟ್ ಎಷ್ಟು ಬಂತಿದ್ದು 25% ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಮಾರಾಟಗಾರ 5 ಚಾಕ್ಲೇಟ್ಗಳನ್ನ ರೂಪಾಯಿ 1ಕ್ಕೆ ಮಾರಿದ್ರು ಮತ್ತೆ 20% ಲಾಭ ಆಯ್ತು. ಅವ್ನು 1 ರೂಪಾಯಿಗೆ ಎಷ್ಟು ಚಾಕ್ಲೇಟ್ಗಳನ್ನ ಖರೀದಿಸಿರ ಅಂತ ಕೇಳಿದ್ರೆ ನೋಡ್ರಿ ಒಂದು ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಕತಿ 1/5 ರೂಪಾಯಿ ಆಕತಿ. ಅಂದ್ರೆ ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 1/5 ರೂಪಾಯಿ. ಅಂದ್ರೆ ಇಲ್ಲಿ ಎಷ್ಟು 20% ಪ್ರಾಫಿಟ್ ಆಗೈತೆ. ಅಂದ್ರೆ 100 ಡಿವೈಡ್ ಬೈ 120 ಆಗುತ್ತೆ. 0 0 5 1 5 2 2 1 2 6 ಆಯ್ತು. ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 1/6 ರೂಪಾಯಿ ಆಯ್ತು. ಅಂದ್ರೆ 1 ರೂಪಾಯಿಗೆ ಎಷ್ಟು ವಸ್ತುಗಳನ್ನ ಖರೀದಿಸಬೇಕು 6 ವಸ್ತುಗಳನ್ನ ಖರೀದಿಸಿರ್ಬೇಕು. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೌರವ್ ಮೊದಲ ಪೆನ್ನನ್ನು 444ಕ್ಕೆ ಮತ್ತು ಎರಡನೇ ಪೆನ್ನನ್ನು 356ಕ್ಕೆ ಖರೀದಿಸಿದನು. ಅವನು ಮೊದಲ ಪೆನ್ನನ್ನು 75% ಲಾಭದಲ್ಲಿ ಮಾರಲು ಇಚ್ಛಿಸಿದ್ದನು. ಆದರೆ ಖರೀದಿದಾರನು ಬೆಲೆ ಕಡಿಮೆ ಮಾಡಿಸಿಕೊಂಡಿದ್ದರಿಂದ ಅವನು 14% ರಿಯಾಯಿತಿ ನೀಡಬೇಕಾಯಿತು. ಎರಡನೇ ಪೆನ್ನನ್ನು ಅವನು 48% ಲಾಭದಲ್ಲಿ ಮಾರಿದನು. ಈ ವ್ಯವಹಾರದಲ್ಲಿ ಅವನು ಒಟ್ಟು ಲಾಭ ಕಂಡಿಡ್ರಿ ಅಂತ ಕೇಳಿದ್ರೆ ಒಂದೇದು ಕಾಸ್ಟ್ ಪ್ರೈಸ್ ಎಷ್ಟೈತಿ 444 ಆಕತಿ. ಇದರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಕತಿ 444ಕ್ಕೆ 75% ಪ್ರಾಫಿಟ್ ಅಂದ್ರೆ 3/4 ಫ್ರಾಕ್ಷನ್ ಆಕತಿ. ಲಾಭ ಆಗೈತಿ ಅಂದ್ರೆ 7/4 ಆಯ್ತು. ಇಂಟು ಇಲ್ಲಿ ಡಿಸ್ಕೌಂಟ್ ಎಷ್ಟು 14% ಡಿಸ್ಕೌಂಟ್ ಕೊಟ್ಟಾನ ಅಂದ್ರೆ 86 ಡಿವೈಡ್ ಬೈ 100 ಆಯ್ತು. ಒಂದೇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಕತಿ 668.22 ಆಕತಿ. ಕಾಸ್ಟ್ ಪ್ರೈಸ್ ಎರಡನೇ ವಸ್ತುವಿಂದ ಎಷ್ಟೈತಿ 356 ಐತಿ. ಸೆಲ್ಲಿಂಗ್ ಪ್ರೈಸ್ ಎರಡನೇ ವಸ್ತುಂದು 356 ಇಂಟು ಎಷ್ಟು 48% ಪ್ರಾಫಿಟ್ ಐತಿ. ಅಂದ್ರೆ 148 ಡಿವೈಡ್ ಬೈ 100 ಆಯ್ತು. ಈ ವಸ್ತುವಿಂದ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 526.88 ಆಯ್ತು. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 526.88 ಪ್ಲಸ್ 668.22 ಮಾಡಿದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 1195.1 ಆಗುತ್ತೆ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ 444 ಪ್ಲಸ್ 356 ಮಾಡಿದ್ರೆ 800 ಆಕತಿ. ಪ್ರಾಫಿಟ್ ಏನಾಕತಿ ಇಲ್ಲಿ 1195.1 ಮೈನಸ್ 800 ರೂಪಾಯಿ ಮಾಡಿದ್ರೆ 395.1 ರೂಪಾಯಿ ಟೋಟಲ್ ಪ್ರಾಫಿಟ್ ಆಕತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 50 ಲೀಟರ್ ಪೆಟ್ರೋಲ್ ಅನ್ನು ಖಾಲಿ ಸಂಗ್ರಹ ಟ್ಯಾಂಕಿಗೆ ಸುರಿದ ನಂತರವೂ ಅದು ಇನ್ನ 10% ಖಾಲಿ ಆಗೈತೆ. ಅಂದ್ರೆ 90% ಏನಾಗೈತಿ ತುಂಬೈತಿ. 90% ವ್ಯಾಲ್ಯೂ ಏನೈತಿ ಇಲ್ಲಿ 50 ಲೀಟರ್ ಆಯ್ತು. ಆ ಸಂಗ್ರಹ ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ತುಂಬಕ ಇನ್ನ ಎಷ್ಟು ಪೆಟ್ರೋಲ್ ಸುರಿಬೇಕಂತ ಕೇಳ್ಯಾರ. ಅಂದ್ರೆ ಇನ್ನ ಎಷ್ಟಾಗೈತಿ ಇಲ್ಲಿ 100% ಆಗ್ಬೇಕಂದ್ರೆ ಅದಕ್ಕೆ ಏನಾಗುತ್ತೆ 50 ಡಿವೈಡ್ ಬೈ 90 ಇಂಟು 100 ಆಗುತ್ತೆ. 0 0 ಕ್ಯಾನ್ಸಲ್ 500 ಡಿವೈಡ್ ಬೈ 9 ಆಗುತ್ತೆ. ಅಂದ್ರೆ 55.56 ಲೀಟರ್ ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2295 ಮೀಟರ್ ಉದ್ದ ವೃತ್ತಾಕಾರದ ಓಟದ ಪಥದಲ್ಲಿ ಸಿದ್ಧಾರ್ಥನ ಒಂದು ಸುತ್ತನ್ನು 85 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಮತ್ತು ಯಶ್ ಒಂದು ಸುತ್ತನ್ನು 45 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸ್ತಾನೆ. ಅವರು ಪರಸ್ಪರ ವಿರುದ್ಧ ದಿಕ್ಕಿನ ಓಡುತ್ತಿದ್ದರೆ ವೃತ್ತದ ಪರಿಧಿಯಲ್ಲಿ ಎಷ್ಟು ವಿಭಿನ್ನ ಭೇಟಿ ಬಿಂದುಗಳನ್ನು ಇರ್ತಾವ ಅಂತ ಕೇಳಿದ್ರೆ ನೋಡ್ರಿ ಇವರು ಅಪೋಸಿಟ್ ಡೈರೆಕ್ಷನ್ ಓಡಾಕತ್ತಾರ ಅಂದ್ರೆ ಅವ್ರ ಸ್ಪೀಡ್ ಏನ್ ಮಾಡ್ಬೇಕು ಕೂಡಿಸ್ಬೇಕು. ಅದ ಅವರು ಅಷ್ಟು ಸಲ ಮೀಟ್ ಆಕಾರ. ಅಂದ್ರೆ ನೋಡ್ರಿ ಇಲ್ಲಿ ಒಂದೇದ ಒಂದು ಸ್ಪೀಡ್ ಎಷ್ಟಾಗುತ್ತೆ 2295 85 ಸೆಕೆಂಡ್ ಕೊಟ್ಟನ. ಅವ್ರದ್ದು ಸ್ಪೀಡ್ ಎಷ್ಟಾಗುತ್ತೆ 27 ಮೀಟರ್ ಪರ್ ಸೆಕೆಂಡ್ ಬಂತು. ಎರಡನೇದ ಒಂದು ಎಷ್ಟಾಗುತ್ತೆ 2295 45 ಸೆಕೆಂಡ್ ಓಡ್ತಾನೆ. ಒಂದು ಸ್ಪೀಡ್ 51 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸ್ಪೀಡ್ ರೇಷಿಯೋ ಏನಕತಿ 1:2 ಮಾಡಿದ್ರೆ 27:51 ಆದ್ರೆ 9:17 ಆಗತ್ತೆ. ಟೋಟಲ್ ಮೀಟ್ ಎಷ್ಟಾಗತ್ತೆ ಇದು 9 ಪ್ಲಸ್ 17 ಮಾಡಿದ್ರೆ 26 ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 30 ವಿದ್ಯಾರ್ಥಿಗಳು ಒಂದು ತರಗತಿ ಪರೀಕ್ಷೆಗೆ ಹಾಜರಾಯಿತು.
ಅದರಲ್ಲಿ 12 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 60 ಐತಿ. ಅಂದ್ರೆ 12 ಇಂಟು 60 ಮಾಡಿದ್ರೆ ಎಷ್ಟಾಗುತ್ತೆ 720 ಆಗುತ್ತೆ. ಮತ್ತು ಉಳಿದ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 60 ಐತಿ. ಅಂದ್ರೆ ಉಳಿದವರು ಎಷ್ಟು 18 ಜನ. 18 ಇಂಟು 60 ಮಾಡಿದ್ರೆ 1080 ಆಯ್ತು. ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು 1800 ಆಯ್ತು. ಆ ತರಗತಿ ಒಟ್ಟು ಸರಾಸರಿ ಅಂಕ ಎಷ್ಟು? ಸರಾಸರಿ ಇಜ್ಕೊಟ್ಟು 1800 ಟೋಟಲ್ 30 ಜನ 00 ಅಂದ್ರೆ 60 ಸರಾಸರಿ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೊಳವೆ ಟ್ಯಾಂಕ್ ಅನ್ನು 9 ನಿಮಿಷಗಳಲ್ಲಿ ತುಂಬಬಲ್ಲದು. ಮತ್ತೊಂದು ಕೊಳವೆ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನು 90 ನಿಮಿಷಗಳು ಖಾಲಿ ಮಾಡಬಲ್ಲದು. ಖಾಲಿ ಟ್ಯಾಂಕ್ ನಲ್ಲಿ 2 ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆಯುವುದಾದರೆ ಟ್ಯಾಂಕ್ ಸಂಪೂರ್ಣವಾಗಿ ತುಂಬಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ನೋಡ್ರಿ. ಎ 9 ನಿಮಿಷದಾಗ ತುಂಬಿದ್ರೆ ಬಿ ಎಷ್ಟಾಗುತ್ತೆ 90 ನಿಮಿಷದಾಗ ಖಾಲಿ ಮಾಡ್ತೈತಿ. ಎಲ್ಸಿಎಂ 90 ಆದ್ರೆ 9 90 ಒಂದೇ ಆಯ್ತು. ಟೈಮ್ ಏನ್ ತೊಗೊಂತೈತಿ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. ಎಫಿಷಿಯನ್ಸಿ ಏನಕೈತಿ ಇಲ್ಲಿ 9 ಆಕೈತಿ. ಅಂದ್ರೆ ಒಂದು ಖಾಲಿ ಮಾಡೋದಿರ್ತೈತಿ. ಅಂದ್ರೆ 10 ನಿಮಿಷದಾಗ ಟ್ಯಾಂಕ್ ತುಂಬತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ತನ್ನ ವೆಚ್ಚವನ್ನು ಈ ರೀತಿ ಯೋಜಿಸಿದ್ದಾನೆ. ವೇತನದ 30% ಮನೆ ಬಾಡಿಗೆಗೆ ಮತ್ತು 25% ಆಹಾರಕ್ಕೆ, 15% ವೈದ್ಯಕೀಯ ವೆಚ್ಚಕ್ಕೆ ಮತ್ತು 16% ಇತರ ಖರ್ಚುಗಳಿಗೆ ಮತ್ತು ಅವನು ಪ್ರತಿ ತಿಂಗಳು 42,000 ರೂಪಾಯಿ ಉಳಿಸಬಹುದು ಎಂದರೆ ಅವನ ಪ್ರತಿ ತಿಂಗಳ ವೇತನ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಖರ್ಚು ಎಷ್ಟೈತಿ 30% ಪ್ಲಸ್ 25% ಪ್ಲಸ್ 15% ಪ್ಲಸ್ 16% ಮಾಡಿದ್ರೆ ಟೋಟಲ್ ಖರ್ಚು ಎಷ್ಟಾಗತ್ತಿದೆ 86% ಆಗುತ್ತೆ. ಉಳಿದಿದ್ದು ಎಷ್ಟು ಉಳಿತೈತಿ ಇಲ್ಲಿ 14% ಉಳಿತೈತಿ. 14% ವ್ಯಾಲ್ಯೂ ಎಷ್ಟೈತಿ 42,000 ಕೊಟ್ಟನ ಅಂದ್ರೆ ಎಷ್ಟಾಗತ್ತೆ ಇದು 14 14 3 40 3000 ಇಂಟು ಮಾಡ್ಯಾರ. ಇಲ್ಲಿ 100 ವ್ಯಾಲ್ಯೂ ಎಷ್ಟಾಗತ್ತೆ ಇದು 100 ಇಂಟು 3000 ಮಾಡಿದ್ರೆ ಒಂದು ಇನ್ಕಮ್ 3 ಲಕ್ಷ ರೂಪಾಯಿ ಇರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ನದಿ 20 ಮೀಟರ್ ಆಳ ಮತ್ತು 36 ಮೀಟರ್ ಅಗಲ ಹೊಂದಿದ್ದು 2.7 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹರಿಯುತ್ತೈತಿ. ಪ್ರತಿ ನಿಮಿಷಕ್ಕೆ ಸಮುದ್ರಕ್ಕೆ ಹರಿಯುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ವಾಲ್ಯೂಮ್ ಆಫ್ ವಾಟರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಡೆಪ್ತ್ ಇಂಟು ವಿಡ್ತ್ ಇಂಟು ಇದು ಫ್ಲೋ ರೇಟ್ ಆಫ್ ವಾಟರ್ ಆಕತಿ. ಇಲ್ಲಿ ಏನಾಗುತ್ತೆ ಡೆಪ್ತ್ ವಿಡ್ತ್ ಕೊಟ್ಟನ ಫ್ಲೋ ರೇಟ್ ಕಂಡುಹಿಡಿಯೋಣ. ಅದು ಎಷ್ಟೈತಿ ಅಲ್ಲಿ 2.7 ಕಿಲೋಮೀಟರ್ ಪರ್ ಅವರ್ ಐತಿ. ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ಏನಾಕತಿ 1000 ಡಿವೈಡೆಡ್ ಬೈ 60 ಆಕತಿ. ಇದೆಷ್ಟಾಗತಿ 45 ಮೀಟರ್ ಪರ್ ಮಿನಿಟ್ ಆಕತಿ. ಟೋಟಲ್ ವಾಲ್ಯೂಮ್ ಏನಾಕತಿ ವಾಲ್ಯೂಮ್ ಈಸ್ ಈಕ್ವಲ್ ಟು 45 ಇಂಟು 20 ಇಂಟು 36 ಎಷ್ಟಾಗ್ತಿದೆ 32,400 ಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 9,900 ಅನ್ನು ವಾರ್ಷಿಕ 20% ಕಾಂಪೌಂಡ್ ಬಡ್ಡಿಯಲ್ಲಿ ಅರ್ಧ ವಾರ್ಷಿಕ ಬಡ್ಡಿ ಲೆಕ್ಕ ಹಾಕುವ ಪ್ರಕಾರ ಹೂಡಿದರೆ 1 ವರ್ಷ ಬಳಿಕ ಮೊತ್ತ ಎಷ್ಟಾಗತ್ತೆ ಅಂತ ಕೇಳ್ಯಾರ. ಅರ್ಧ ವಾರ್ಷಿಕವಾಗಿ ಮಾಡ್ಯಾರ ಅಂದ್ರೆ ರೇಟ್ ಏನಾಕತಿ ಅರ್ಧ ಆಕತಿ. ಅಂದ್ರೆ 10% ರೇಟ್ ಆಕತಿ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಕತಿ 10 ರಿಂದ 11 ಆಕತಿ. 10 ರಿಂದ 11 ಇದೇನತ್ತ 100 ಇದು 121. 100 ವ್ಯಾಲ್ಯೂ ಎಷ್ಟೈತಿ 9,900 ಅಂದ್ರೆ ಇಂಟು 99 ಮಾಡ್ಯಾರ. 121 ಇಂಟು 99 ಮಾಡಿದ್ರೆ ಎಷ್ಟಾಗತಿ 11,979 ರೂಪಾಯಿ ಅಮೌಂಟ್ ಆಕತಿ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.